ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಕರೆ ನೀಡಿದ್ದ ಪಿಸಿ ರೋಡ್ ಚಲೋಗೆ ಈಗಾಗಲೇ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪೇಲ್ ಬಂದಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಏನಿದು ಸವಾಲು, ಯಾಕೆ ಈ ಸವಾಲನ್ನು ಸ್ವೀಕರಿಸಿ? ನೋಡಿ, ಹಿಂದೂ ಸಮಾಜವನ್ನು ಕೆಣಕಿದ್ದಾನೆ ಅವನು ಸವಾಲು ಹಾಕಬೇಕಾದ್ರೆ ಹೇಳಿದ, ನಿನಗೆ ತಾಕತ್ತಿದ್ರೆ ನೀನು ಇಲ್ಲಿಗೆ ಬಾ. ಅಷ್ಟು ಮಾತ್ರ ಅಲ್ಲ, ನನಗೆ ಮಾತ್ರ ಅಲ್ಲ, ಬಂಟ್ವಾಳದಲ್ಲಿರುವಂಥ ಎಲ್ಲ ಹಿಂದೂಗಳಿಗೆ ಅವನು ಸವಾಲು ಹಾಕಿದ್ದಾನೆ. ಇವತ್ತು ಸವಾಲಿಗೆ ಉತ್ತರ ಕೊಡಲಿಕ್ಕೋಸ್ಕರ ಆ ಸವಾಲನ್ನು ಸ್ವೀಕಾರ ಮಾಡಿ ಇವತ್ತು ಸಾವಿರಾರು ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಇವತ್ತು ಬಂದಿದ್ದಾರೆ. ಹಾಗಾಗಿ ಅವನು ಮಾತಾಡಬೇಕಾದ್ರೆ ಹೇಳಿದಾನಂತೆ, 16 ತಾರೀಕು ಸೋಮವಾರ ಅವನು ಬರಬೇಕು, ಬಂದರೆ ನಾವು ಸೆಲ್ಯೂಟ್ ಹೊಡಿತೇವೆ ಅಂತ ಹೇಳಿದ್ದಾನೆ. ಬರಲಿ, ಅವನು ಸೆಲ್ಯೂಟ್ ಕೊಟ್ಟು ಹೋಗ್ಲಿ ಅಂತೇಳಿ ನಾನು ಕೂಡ ಇವತ್ತು ಅವನಿಗೆ ಪ್ರಶ್ನೆ ಆಗ್ರಹಿಸ್ತೇನೆ. ಸವಾಲನ್ನು ಕೂಡ ಇವತ್ತು ನಾನು ಆಗ್ತಾ ಇದ್ದೇನೆ. ಈಗ ನಾಗಮಂಗಲದಲ್ಲಿ ನೀವು ಮತ್ತೆ ಪುನೀತ್ ದತ್ತ ಅವರು ಹೋಗಿದ್ರಿ, ಅಲ್ಲಿ ಬಂಧಿಸುವಂತ ಪ್ರಯತ್ನ ನಡೆದಿತ್ತು. ಹೌದು, ನಾನು ಅಲ್ಲಿಯ ಮೊನ್ನೆ ಗಣೇಶೋತ್ಸವ ಸಂದರ್ಭದಲ್ಲಿ, ಮೆರವಣಿಗೆ ಸಂದರ್ಭದಲ್ಲಿ ಯಾರಿಗೆಲ್ಲ ತೊಂದರೆ ಆಗಿದೆ, ಯಾರು ಅಮಾಯಕ ಹಿಂದೂಗಳನ್ನು ಅರೆಸ್ಟ್ ಮಾಡಿದ್ದಾರೆ, ಅವರ ಮನೆಗಳಿಗೆ ಹೋಗಿ ಅವರ ಹತ್ರ ಮಾತಾಡಿಕೊಂಡು ಬರೋಣ, ಆ ಕಾರ್ಯಕರ್ತರ ಕುಟುಂಬದವರಿಗೆ ಒಂದು ಸಾಂತ್ವನ ಹೇಳಿಕೊಂಡು ಬರೋಣ ಎಂಬ ಕಾರಣಕ್ಕೋಸ್ಕರ ಅಲ್ಲಿ ಹೋದರೆ ನಿನ್ನೆ ರಾತ್ರಿ ಅವರು ತಡರಾತ್ರಿ ನಮ್ಮನ್ನು ಬಂಧನ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆ ಪೊಲೀಸರ ನಡೆಯನ್ನು ನಾನು ಬಂಧಿಸ್ತೀನಿ. ಇದರಿಂದ ಗೊತ್ತಾಗುತ್ತೆ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ಧೋರಣೆ. ಇವತ್ತು ಇಲ್ಲಿ ನನ್ನ ಮೇಲೆ ಪ್ರಚೋದನಕಾರಿ ಹೇಳಿಕೆ ಎಂಬ ಕಾರಣಕ್ಕೋಸ್ಕರ ನಾನು ಪ್ರಚೋದನೆ ಹೇಳಿಕೆಯನ್ನು ಕೊಟ್ಟಿಲ್ಲ, ಆದರೂ ನನ್ನ ಮೇಲೆ FIR ಹಾಕಿದ್ದಾರೆ, ಪುನೀತ್ ಮೇಲೆ FIR ಹಾಕಿದ್ದಾರೆ. ಇವರನ್ನು ನಿನ್ನೆ ಅವನು ಯಾರು ಹೇಳಿಕೆ ಕೊಟ್ಟಿದ್ದಾನೆ ಅವನನ್ನು FIR ಮಾಡಬೇಕಾದ್ರೆ ಸಂಜೆ ತಗೊಂಡಿದ್ದಾರೆ. ಮೊನ್ನೆ ಐವನ್ ಡಿಸೋಜ ಮಾತಾಡಿದ್ರು, ಇನ್ನೂ FIR ಆಗಿಲ್ಲ. ಆದರೆ ಇವತ್ತು ನಾವು ಹೇಳಿಕೆ ಕೊಟ್ಟ ತಕ್ಷಣ ಇವತ್ತು FIR ಆಗಲಿಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರ ಹಿಂದೂ ವಿರೋಧಿ ನೀತಿ ಏನು ನಡೆಯಿದೆ ಇದನ್ನು ಕೂಡ ನಾವು ಕಟ್ಟುವಾಗಿ ನಾವು ಖಂಡಿಸ್ತೀವಿ. ಈಗ ಈದ್ ಮಿಲಾದ್ ಸಂದರ್ಭದಲ್ಲಿ ಮೆರವಣಿಗೆಗೆ ಅವಕಾಶ ನೀಡಬೇಡಿ ಅನ್ನೋದು ಒಂದು ಪ್ರಚೋದನಕಾರಿ ಹೇಳಿಕೆ ಅಲ್ವಾ? ಪ್ರಚೋದನಕಾರಿ ಹೇಳಿಕೆ ಹೆಂಗೆ ಆಗುತ್ತೆ? ಕಳೆದ ವರ್ಷ ಶಿವಮೊಗ್ಗದಲ್ಲಿ ರಾಗಿಗುಡ್ಡೆಯಲ್ಲಿ ಕೂಡ ಇದೇ ರೀತಿ ಇವರದು ಈದ್ ಮಿಲಾದ್ ಮೆರವಣಿಗೆ ಹೋಗಬೇಕಾದ್ರೆ ಹಿಂದೂಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ, ಹಿಂದೂಗಳ ಮೇಲೆ ದಾಳಿ ನಡೆಸಿದ್ದಾರೆ. ಅದನ್ನೇ ನಾನು ಮೊನ್ನೆ ಪ್ರಶ್ನೆ ಮಾಡಿದ್ದು. ನಮಗೂ ಇದು ಸಂಶಯ ಇದೆ, ಈ ಮೊನ್ನೆ ಕಾರ್ಯಕ್ರಮದಲ್ಲಿ ಕೂಡ ಅವರದು ಇದು ಆಗ್ಬೋದು ಎಂಬ ಕಾರಣಕ್ಕೋಸ್ಕರ ನಾನು ಅದನ್ನು ಪ್ರಶ್ನೆ ಮಾಡಿದೆ. ಈಗ ನಾಗಮಂಗಲದಲ್ಲಿ ಈಗ ಸಾಧಾರಣ ಒಂದು ಶಾಂತಿಯುತ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಈಗ ಮತ್ತೆ ಹಿಂದೂ ಸಂಘಟನೆಗಳು ಮುಖಂಡರಲ್ಲಿ ಹೋದ್ರೆ ಮತ್ತೆ ಅಶಾಂತಿ ಆಗುತ್ತೆ. ನಾವು ಶಾಂತಿಯ ವಾತಾವರಣ ಅಲ್ಲ, ಇವತ್ತು ಅದು ಯಾವುದು ಕಾರಣಕ್ಕೋಸ್ಕರ ಆಗಿದೆ. ಇವತ್ತು ಅಲ್ಲಿ ಕೇರಳದ ಇಬ್ಬರನ್ನು ಮಲ್ಲಪುರಂ ಜಿಲ್ಲೆಯ ಇಬ್ಬರು ಮುಸಲ್ಮಾನರನ್ನು ಬಂಧನ ಮಾಡಿದ್ದಾರೆ. ಅವರು ಹೇಗೆ ಅಲ್ಲಿಂದ ಬಂದರು? ಮಸೀದಿಯಲ್ಲಿ ಹೇಗೆ ಪೆಟ್ರೋಲ್ ಬಾಂಬ್ ಬಂತು? ಹೇಗೆ ತಲವಾರು ಅಲ್ಲಿ ಇತ್ತು? ಕಲ್ಲುಗಳನ್ನು ಹೇಗೆ ಅವರು ಶೇಖರಣೆ ಮಾಡಿ ಇಟ್ರು? ಇದನ್ನು ತನಿಖೆ ಮಾಡಬೇಕಲ್ವಾ? ಅದಕ್ಕೋಸ್ಕರ ಇದು ನಿಲ್ಲುವಂಥದ್ದಲ್ಲ ಮಂಡ್ಯದು. ಅದನ್ನು ರಾಷ್ಟ್ರೀಯ ತನಿಖಾ ದಳವ ಅಥವಾ ಉನ್ನತ ಮಟ್ಟದ ರೀತಿಯಲ್ಲಿ ತನಿಖೆ ಮಾಡಿ ಅದರ ಸತ್ಯಾಂಶ ಹೊರಗೆ ಬರುವ ತನಕ ನಾವು ಅಲ್ಲಿಯ ಹೋರಾಟವನ್ನು ಮುಂದುವರಿಸ್ತೀವಿ. ಅಲ್ಲಿ ನಿರಂತರವಾಗಿ ಅಲ್ಲಿ ಮುಂದಿನ ದಿವಸಗಳಲ್ಲಿ ಮಂಡ್ಯ ಜಿಲ್ಲೆಗೆ ಹೋಗುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈಗ ಬಿಸಿ ರೋಡ್ನಲ್ಲಿ ಮುಂದೆ ಹೇಗೆ ಪರಿಸ್ಥಿತಿ? ಅವರೇನು ಸವಾಲು ಹಾಕಿದ್ದಾರೆ ಆ ಸವಾಲಿಗೆ ಸ್ವೀಕಾರ ಕೊಟ್ಟು ಇವತ್ತು ಬಂದಿದ್ದೀವಿ. ಇನ್ನೂ ಏನಾದರೂ ಸವಾಲು ಹಾಕಿದ್ರೆ ಆ ಸವಾಲಿಗೆ ಕೂಡ ಉತ್ತರ ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ಧನ್ಯವಾದ. ಇದು ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.